ಓಕೆ ಫ್ರೆಂಡ್ಸ್, ಕಟಿಂಗ್ ಆಯಿತು. ಈಗ ಸ್ಟಿಚಿಂಗ್ ಯಾವ ಥರ ಅಂತ ನೋಡ್ಕೊಳ್ಳಿ. ಫಸ್ಟು ನೀವು ಪೀಸ್ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ಒಂದು 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು 1/4 ಇಂಚಿಗೆ ಫುಲ್ ಲೈನ್ ಹಾಕ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೀವು ಲೈನ್ ಹಾಕ್ಬೇಕಾದಾಗ ಸ್ಟಿಚ್ ಹಾಕ್ಬೇಕಾದಾಗ ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದೇ 1/4 ಇಂಚಿಗೆ ಕರೆಕ್ಟಾಗಿ ಸ್ಟಿಚ್ ಬರೋಲ್ಲ. ಅದಕ್ಕೋಸ್ಕರ ನೀವು ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಆ ಮಾರ್ಕ್ ಮೇಲೇ ನೀವು ಸ್ಟಿಚ್ ಹಾಕ್ಬೋದು. ಅದಕ್ಕೋಸ್ಕರ ಒಂದು 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಅಟ್ಯಾಚ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ ಇದೇ ಥರ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕಿ. ನೋಡಿ ಪಾಯಿಂಟ್ ಹಾಕಿರ್ತೀರಲ್ಲ ಫೋಲ್ಡ್ ಮಾಡ್ಕೊಂಡು ಬಟ್ಟೆ, ಮತ್ತು ಇನ್ನೊಂದು ಸಲ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಫೋಲ್ಡಿಂಗ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಂಡಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಇದೇ ಥರ ಬರುತ್ತೆ. ಇದೇ ಥರ ಫುಲ್ ಎಂಡಿಗೆ ಹಾಕ್ಕೊಳ್ಳಿ. ಲೈನ್ ಹಾಕಿದ್ದೀವಲ್ಲ ಅಲ್ಲಿ ಸ್ಟಿಚ್ ಹಾಕೋಣ ಬನ್ನಿ. ನೋಡಿ ಎಲ್ಲ ಮಾರ್ಕ್ ಮೇಲೆ ಸ್ಟಿಚ್ ಹಾಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಮತ್ತೆ ಆ ಸೈಡು ಸ್ಟಿಚ್ ಹಾಕ್ಕೊಳ್ಳಿ. ಓಕೆ ನೋಡಿ, ಈಗ ರೆಡಿ ಆಯಿತು. ಈಗ 1 ಇಂಚ್ ಬಾಟಮ್ ಫೋಲ್ಡಿಂಗ್ ಬಿಟ್ಕೊಂಡಿದ್ವಲ್ಲ, ಬಾಟಮ್ ಫೋಲ್ಡ್ ಮಾಡೋಣ. ಹಾಫ್ ಇಂಚು ಫೋಲ್ಡ್ ಮಾಡ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಕರೆಕ್ಟಾಗಿ 1/2 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ರೌಂಡಾಗಿ ಫುಲ್ಲು ಸ್ಟಿಚ್ ಹಾಕೊಂಬಿಡಿ, 1/2 ಇಂಚಿಗೆ ಫೋಲ್ಡ್ ಮಾಡಿಕೊಂಡು. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ ಪೇಟಿಕೋಟು. ನೋಡಿ ಇದು ನೋಡಿದ್ರೆ ಪೇಟಿಕೋಟ್ ಥರ ಕಾಣಿಸ್ತಾ ಇಲ್ಲ, ಮಕ್ಕಳಿಗೆ ಸ್ಲೀವ್ಲೆಸ್ ಟಾಪ್ ಥರನೂ ಹಾಕ್ಬೋದು. ಬಟ್ಟೆ ಚೆನ್ನಾಗಿದೆ. ಇದೇ ಥರ ಬಟ್ಟೆ ತೊಗೊಂಡು ನೀವು ಇದೇ ಥರ ಹೊಲ್ಕೊಳ್ಳಿ. ಕ್ರಾಸ್ ಪೀಸ್ ಅಟ್ಯಾಚ್ ಮಾಡಿ, ಅದರಲ್ಲೇ ಫೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.